ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆಸ್ಟ್ರೋಯೋಗಿ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದತ್ತ ಸಾಯಿ ಆಸ್ಟ್ರೋ ಸೈನ್ಸ್. ಇವತ್ತು ನ್ಯೂಮರಾಲಜಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು 1ನೇ ತಾರೀಕು 10ನೇ ತಾರೀಕು ಮತ್ತು 28ನೇ ತಾರೀಕು ಹುಟ್ಟಿರ್ತಾರೋ ಅವ್ರಿಗೆ ಈ ವಿಡಿಯೋ ಅನ್ವಯಿಸುತ್ತೆ. ಸೊ ಯಾರ್ಯಾರು ಈ ಡೇಟಲ್ಲಿ ಹುಟ್ಟಿರ್ತಾರೋ ಅವ್ರಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸೊ ನಂಬರ್ 1 ವೈಬ್ರೇಷನ್ಸ್ ಹೇಗಿರುತ್ತೆ ಅಂತಂದರೆ ಅವ್ರು ತುಂಬಾ ಸೆಲ್ಫ್ ಎಫರ್ಟ್ ಹಾಕ್ತಾರೆ, ಎಕ್ಸ್ಪ್ಲೋರರ್ ಆಗಿರ್ತಾರೆ, ಸೆಲ್ಫ್ ಸ್ಟಾರ್ಟರ್ ಆಗಿರ್ತಾರೆ. ಯಾರಿಗೂ ಹೇಳೋದು ಕೇಳೋದು ಏನೂ ಇರೋದಿಲ್ಲ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ನಿಭಾಯಿಸ್ತಿರ್ತಾರೆ. ಆಮೇಲೆ ನಿಯರರ್ ಆ್ಯಂಡ್ ಡಿಯರರ್ ಒನ್ಸ್ ಅಕ್ಕಪಕ್ಕ ಯಾರಿದ್ರು ಅಂತಂತಂದರೆ ಅವರು ಅಟೆನ್ಷನ್ ಸೀಕ್ ಮಾಡೋದು ಜಾಸ್ತಿ. ಸೊ ಇದು ಒಂದು ಒಳ್ಳೆ ಕ್ವಾಲಿಟಿ ಆಯಿತು ಅಂತಂದರೆ, ಇನ್ನೊಂದು ಶೇಡ್ ಏನು ಅಂತಂತಂದರೆ ಸ್ವಲ್ಪ ಸ್ಟಬರ್ನ್ ಆಗಿರ್ತಾರೆ. ಹಿಡ್ದಿದ್ದ ಕೆಲಸ ಬಿಡೋದಿಲ್ಲ, ಮಾಡೇ ತೀರ್ತೀನಿ, ಆನೆ ನಡೆದಿದ್ದೇ ದಾರಿ ಥರ. ಸೊ ಇದು ಒಂದು ಕ್ವಾಲಿಟಿ ಅಂತೆ. ಆಮೇಲೆ ಸ್ವಲ್ಪ ಈಗೋ ಕೂಡ ಇರುತ್ತೆ. ಫೈನಾನ್ಸ್ ಲೆಕ್ಕಕ್ಕೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಫಿನಾನ್ಸು. ಆ್ಯಂಡ್ ಮೋರ್ ಓವರ್ ಅವರ ಹೆಲ್ತ್ ಕಡೆ ಗಮನ ತಗೋಬೇಕು. ಯಾವುದ್ರ ಕಡೆ? ಐಸ್, ಶೋಲ್ಡರ್, ಬ್ಯಾಕ್, ಚೆಸ್ಟ್ ಆ್ಯಂಡ್ ಸ್ಟಮಕ್, ಈ ರೀಜನ್ಸ್ ಕಡೆ ಗಮನ ತಗೋಬೇಕು. ಆ್ಯಂಡ್ ರಿಲೇಷನ್ಶಿಪ್ ಕಡೆ ಬಂತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಈಗೋನ ಸೈಡ್ಗೆ ಇಡಬೇಕು. ಆ್ಯಂಡ್ ಪಾರ್ಟ್ನರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ವಿಚಾರ ನಂಬರ್ 1 ವೈಬ್ರೇಷನಿಂದ. ಸೊ ಮತ್ತೆ ಕಡೆಯದಾಗಿ ಜುಲೈ 21 ಯಾರೋ ಕ್ಲಾಸಸ್ ಶುರು ಆಗ್ತಾ ಇದೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರು ಬೇಗ ಜಾಯ್ನ್ ಆಗಿ, ಹಾಗೂ ಕ್ಲಾಸ್ನಲ್ಲಿ ಸಿಗೋಣ. ಏನಾದ್ರು ಡೌಟ್ ಇತ್ತು ಅಂತಂದರೆ DM ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.